ನಮಸ್ಕಾರ. ಭಾರತದ ಜನಗಣತಿ ಇದೆಯಲ್ಲ, ಅದು ಈಗ ಕಾಗದ ಪೆನ್ನು ಅನ್ನೋ ಯುಗದಿಂದ ಹೊರಬಂದು ಪೂರ್ತಿಯಾಗಿ ಡಿಜಿಟಲ್ ಆಗ್ತಿದೆ. ಹೌದು, 2026ರ ಮನೆ ಗಣತಿ ಇನ್ಮುಂದೆ ಕೇವಲ ಒಂದು ಆಪ್ ಮೂಲಕ ನಡೆಯಲಿದೆ. ಇಷ್ಟು ದೊಡ್ಡ ತಾಂತ್ರಿಕ ಬದಲಾವಣೆ ಹೇಗೆ ಕೆಲಸ ಮಾಡುತ್ತೆ, ಅದರ ಪ್ರತಿಯೊಂದು ಹಂತವನ್ನ ಈ ವಿವರಣೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಕಾಗದದಿಂದ ಆಪ್ಗೆ ಈ ಬದಲಾವಣೆ ಆಗ್ತಿರೋದು ಹೇಗೆ? ಇದು ಸುಮ್ಮನೆ ಟೆಕ್ನಾಲಜಿ ಬದಲಾವಣೆ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ದೇಶದ ಅತ್ಯಂತ ದೊಡ್ಡ ಆಡಳಿತಾತ್ಮಕ ಕೆಲಸಗಳಲ್ಲಿ ಒಂದಾದ ಜನಗಣತಿಯನ್ನ ನಡೆಸೋ ರೀತಿಯೇ ಇದು ಬುಡದಿಂದ ಬದಲಾಯಿಸ್ತದೆ. ಇದರ ಒಂದೊಂದು ಹಂತವನ್ನ ಈಗ ನೋಡೋಣ. ಮೊದಲಿಗೆ ಈ ಬದಲಾವಣೆ ಯಾಕೆ ಬೇಕಿತ್ತು ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಅಂದ್ರೆ ಹಳೆ ಪೇಪರ್ ಬೇಸ್ಡ್ ಸಿಸ್ಟಮ್ನಲ್ಲಿ ಏನೆಲ್ಲ ಚಾಲೆಂಜ್ಗಳಿದ್ವು? ಬನ್ನಿ ಈ ಸೆಕ್ಷನ್ನಲ್ಲಿ ಹಳೆ ವಿಧಾನ ಮತ್ತು ಅದರಲ್ಲಿದ್ದ ಕಷ್ಟಗಳ ಬಗ್ಗೆ ನೋಡೋಣ. ನೋಡಿ, ಈ ಸ್ಲೈಡ್ನಲ್ಲಿರೋ ಚಿತ್ರಗಳೇ ಎಲ್ಲವನ್ನೂ ಹೇಳುತ್ತೆ. ಎಡಗಡೆ ನೋಡಿ, ಹಿಂದಿನ ವಿಧಾನ ಅಂದ್ರೆ ಭಾರವಾದ ಫೈಲ್ಗಳು, ಕೈಯಿಂದ ಬರೆದ ದಾಖಲೆಗಳು ಮತ್ತೆ ಡೇಟಾ ಎಲ್ಲಾದ್ರೂ ಕಳೆದೋಗುತ್ತೋ ಅನ್ನೋ ರಿಸ್ಕ್. ಆದ್ರೆ ಬಲಭಾಗದಲ್ಲಿ ಡಿಜಿಟಲ್ ವಿಧಾನ ಇದೆ. ಕೈಯಲ್ಲಿ ಒಂದು ಹಗುರವಾದ ಡಿವೈಸ್, ಡೇಟಾ ರಿಯಲ್ ಟೈಮ್ನಲ್ಲಿ ಸಿಂಕ್ ಆಗುತ್ತೆ ಮತ್ತೆ ಡೇಟಾ ತುಂಬಾನೇ ಸೇಫ್ ಆಗಿರುತ್ತೆ. ಈ ಬದಲಾವಣೆ ಕೆಲಸವನ್ನ ಈಸಿ ಮಾಡುತ್ತೆ ಮತ್ತೆ ಅಷ್ಟೇ ನಿಖರವಾಗಿರುತ್ತೆ. ಸರಿ, ಆ ಹಳೇ ಸವಾಲುಗಳಿಗೆ ಪರಿಹಾರವಾಗಿ ಬಂದಿದ್ದೆ ಈ ಡಿಜಿಟಲ್ ಗಣತಿ. ಈ ಹೊಸ ಸಿಸ್ಟಮ್ನ ಹೃದಯನೇ ಒಂದು ಮೊಬೈಲ್ ಅಪ್ಲಿಕೇಶನ್. ಇಷ್ಟು ದೊಡ್ಡ ನ್ಯಾಷನಲ್ ಪ್ರಾಜೆಕ್ಟ್ನ ಹಿಂದಿರೋ ಟೆಕ್ನಾಲಜಿ ಯಾವುದು, ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನಿಗೆ ಮಾಡ್ಕೊಳ್ಳೋಣ. ಈ ಡಿಜಿಟಲ್ ಗಣತಿ ಕೆಲಸ ಮಾಡೋಕೆ ಏನೂ ಸ್ಪೆಷಲ್ ಡಿವೈಸ್ ಬೇಕಾಗಿಲ್ಲ. ಈ ಸ್ಲೈಡ್ನಲ್ಲಿ ನೋಡ್ತಿರೋ ಹಾಗೆ ಗಣತಿದಾರರಿಗೆ ಬೇಕಾಗಿರೋದು ಜಸ್ಟ್ ಒಂದು ಮಾಡರ್ನ್ ಸ್ಮಾರ್ಟ್ಫೋನ್. ಕನಿಷ್ಠ ಆಂಡ್ರಾಯ್ಡ್ 11.0 ಅಥವಾ iOS 14.0 ಇರಬೇಕು. ಜೊತೆಗೆ ಒಂದು 6GB ರ್ಯಾಮ್ ಮತ್ತೆ ಒಂದು 4GBಯಿಂದ 8GB ಸ್ಟೋರೇಜ್ ಇದ್ರೆ ಸಾಕು. ಅಂದ್ರೆ ನಿಮ್ಮ ಕೈಯಲ್ಲಿರೋ ಫೋನೇ ಈಗ ಗಣತಿಯ ಮುಖ್ಯ ಟೂಲ್ ಆಗುತ್ತೆ. ಸರಿ, ಈಗ ಫೀಲ್ಡ್ ವರ್ಕ್ ಮಾಡೋರ್ ಕಡೆಯಿಂದ ನೋಡಿದ್ರೆ ಈ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಡಿಜಿಟಲ್ ಫೀಲ್ಡ್ ವರ್ಕ್ನ ಮುಖ್ಯ ಸ್ಟೆಪ್ಸ್ ಯಾವುವು? ಇದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಗಣತಿದಾರರ ಡಿಜಿಟಲ್ ಜರ್ನಿ ಇಲ್ಲಿಂದ ಶುರುವಾಗುತ್ತೆ. ಮೊದಲು ಆಪ್ಗೆ ಲಾಗಿನ್ ಆಗಿ ತಮ್ಗೆ ಕೊಟ್ಟಿರೋ ಬ್ಲಾಕ್ನ ಮಾಹಿತಿಯನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಆ ಏರಿಯಾಗೆ ವಿಸಿಟ್ ಕೊಟ್ಟು ಪ್ರತಿಯೊಂದು ಮನೆ ಮತ್ತೆ ಬಿಲ್ಡಿಂಗ್ನ ಮಾಹಿತಿಯನ್ನ ಆಪಲ್ಲಿ ಎಂಟರ್ ಮಾಡಬೇಕು. ಪ್ರತಿ 4-5 ಮನೆಗಳಾದ್ಮೇಲೆ ಡೇಟಾವನ್ನ ಸಿಂಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಕೊನೆಗೆ ಎಲ್ಲಾ ಮನೆಗಳ ಗಣತಿ ಮುಗಿದ್ಮೇಲೆ ಆ ಬ್ಲಾಕ್ ಕಂಪ್ಲೀಟ್ ಆಗಿದೆ ಅಂತ ಮಾರ್ಕ್ ಮಾಡಬೇಕು. ಗಣತಿ ಮಾಡುವಾಗ ಆಪ್ನಲ್ಲಿ 3 ತರಹದ ಕುಟುಂಬಗಳನ್ನ ಗುರುತಿಸ್ತಾರೆ. ಮೊದಲನೇದು ಸಾಮಾನ್ಯ ಕುಟುಂಬ, ಅಂದ್ರೆ ಒಂದೇ ಅಡ್ಗೆ ಮನೆಯಲ್ಲಿ ಊಟ ಮಾಡೋ ಸಂಬಂಧಿಕರು. ಎರಡನೇದು ಸಂಸ್ಥಾತ್ಮಕ ಕುಟುಂಬ, ಉದಾಹರಣೆಗೆ ಪಿಜಿ, ಹಾಸ್ಟೆಲ್ ಅಥವಾ ಅನಾಥಾಶ್ರಮಗಳು. ಮೂರನೇದು ವಸತಿ ರಹಿತ ಕುಟುಂಬ, ಅಂದ್ರೆ ಬಸ್ ಸ್ಟ್ಯಾಂಡ್, ಪಾರ್ಕ್ಗಳಲ್ಲಿ ವಾಸ ಮಾಡೋರು. ಇವರನ್ನು ಕೂಡ ಜನಸಂಖ್ಯೆ ಗಣತಿಯ 2ನೇ ಹಂತದಲ್ಲಿ ಕೌಂಟ್ ಮಾಡ್ತಾರೆ. ಈ ಸಲದ ಸೆನ್ಸಸ್ನಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಅದೇನೆಂದ್ರೆ ಸ್ವಯಂ ಗಣತಿ. ಅಂದ್ರೆ ಜನರೇ ಆನ್ಲೈನಲ್ಲಿ ತಮ್ಮ ಕುಟುಂಬದ ಮಾಹಿತಿಯನ್ನ ತಾವೇ ತುಂಬಬಹುದು. ಹೀಗೆ ಮಾಡಿದಾಗ ಅವರಿಗೆ ಒಂದು ಐಡಿ ಸಿಗುತ್ತೆ. ಗಣತಿದಾರರು ಮನೆಗೆ ಬಂದಾಗ ಆ ಐಡಿಯನ್ನು ತಗೊಂಡು ಮೊದಲೇ ತುಂಬಿರೋ ಮಾಹಿತಿಯನ್ನು ಚೆಕ್ ಮಾಡಿ ಅಪ್ರೂವ್ ಮಾಡಿದ್ರೆ ಸಾಕು. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಯಾವುದೇ ಗಣತಿಗೆ ಅಡಿಪಾಯ ಅಂದ್ರೆ ಅದು ನಿಖರವಾದ ನಕ್ಷೆಗಳು ಮತ್ತೆ ಸರಿಯಾದ ಮನೆ ನಂಬರ್ಗಳು. ಪ್ರತಿಯೊಂದು ಮನೆಯನ್ನ ಗುರುತಿಸಿ ಅದಕ್ಕೆ ನಂಬರ್ ಕೊಡೋದು ತುಂಬಾ ಕ್ರಿಟಿಕಲ್ ಕೆಲಸ. ಈ ಡಿಜಿಟಲ್ ಸಿಸ್ಟಮ್ನಲ್ಲಿ ಇದನ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಗಣತಿದಾರರಿಗೆ ಮೊದಲು ಸ್ಯಾಟಲೈಟ್ನಿಂದ ತೆಗೆದ ಒಂದು PDF ಮ್ಯಾಪ್ ಸಿಗುತ್ತೆ. ಇದು ಬರೀ ಬೌಂಡ್ರಿಗಳನ್ನಷ್ಟೇ ಚೊರಿಸುತ್ತೆ. ಆಮೇಲೆ ಗಣತಿದಾರರು ಆ ಏರಿಯಾಗೆ ತಾವೇ ಖುದ್ದಾಗಿ ಹೋಗಿ ಅಲ್ಲಿರೋ ರಸ್ತೆಗಳು, ದೇವಸ್ಥಾನಗಳು, ಪ್ರತಿಯೊಂದು ಕಟ್ಟಡವನ್ನ ವೆರಿಫೈ ಮಾಡಿ ಒಂದು ಡೀಟೇಲ್ಡ್ ಲೇಔಟ್ ನಕ್ಷೆಯನ್ನ ಕೈಯಲ್ಲೇ ರೆಡಿ ಮಾಡಬೇಕು. ಇದುವೇ ಅಸ್ಲಿ ಫೀಲ್ಡ್ ಮ್ಯಾಪ್. ಈ ಲೇಔಟ್ ನಕ್ಷೆಯಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಅನ್ನು ಗುರುತಿಸೋಕೆ ಕೆಲವು ಸಿಂಬಲ್ಸ್ಗಳನ್ನ ಬಳಸ್ತಾರೆ. ಚೌಕ ಅಂದ್ರೆ ಪಕ್ಕಾ ಕಟ್ಟಡ ಅಂತ, ತ್ರಿಕೋಣ ಎಂದ್ರೆ ಅದು ಕಚ್ಚಾ ಕಟ್ಟಡ ಅಂತ, ಒಂದ್ವೇಳೆ ಕಟ್ಟಡದೊಳಗೆ ಗೀಟ್ಗಳಿಂದ್ರೆ ಅದು ವಾಸಕ್ಕಿಲ್ಲದ ಬಿಲ್ಡಿಂಗ್ ಅಂತ ಅರ್ಥ. ಈ ಸಿಂಬಲ್ಗಳಿಂದ ಮ್ಯಾಪ್ ನೋಡಿದ ತಕ್ಷಣ ಸುಲಭವಾಗಿ ಅರ್ಥ ಆಗೋ ಹಾಗೆ ಇರುತ್ತೆ. ಮ್ಯಾಪ್ ರೆಡಿ ಆದ್ಮೇಲೆ ಪ್ರತಿಯೊಂದು ಮನೆಗೂ ಅಫಿಷಿಯಲ್ ಆಗಿ ನಂಬರ್ ಕೊಡಬೇಕು. ಗಣತಿದಾರರು ನೀರಿನಿಂದ ಅಳಿಸಿ ಹೋಗದ ಮಾರ್ಕರ್ ಬಳಸಿ ಪ್ರತಿ ಮನೆ ಮೇಲೆ CN ಅಂದ್ರೆ ಸೆನ್ಸಸ್ ನಂಬರ್ ಅಂತ ಬರೀಬೇಕು. ಆಪ್ನಲ್ಲಿ ನಂಬರ್ ಆಟೋಮ್ಯಾಟಿಕ್ ಆಗಿ ಜನರೇಷನ್ ಆದ್ರೂ ಫಿಸಿಕಲ್ ಆಗಿ ಮನೆ ಮೇಲೆ ಬರೆಯೋದು ಕಂಪಲ್ಸರಿ. ಕೆಲವು ಕಾಂಪ್ಲೆಕ್ಸ್ ಸಿಚುವೇಶನ್ಗಳನ್ನ ಈ ಸಿಸ್ಟಮ್ ಹೇಗೆ ಹ್ಯಾಂಡಲ್ ಮಾಡುತ್ತೆ? ಉದಾಹರಣೆಗೆ 10 ಮತ್ತು 11ನೇ ನಂಬರ್ ಮನೆಗಳ ಮಧ್ಯ ಒಂದು ಹೊಸ ಮನೆ ಕಟ್ಟಿದ್ರೆ ಅದಕ್ಕೆ 10/1 ಅಂತ ನಂಬರ್ ಕೊಡ್ತಾರೆ. ಅದೇ ರೀತಿ A102 ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ 3 ಕುಟುಂಬಗಳಿದ್ರೆ ಅದನ್ನ ಮ್ಯಾಪ್ನಲ್ಲಿ
A102(3) ಅಂತ ಗುರುತು ಮಾಡ್ತಾರೆ. ಇದರಿಂದ ಯಾರೂ ಕೂಡ ಸೆನ್ಸಸ್ಸಿಂದ ಮಿಸ್ ಆಗಲ್ಲ. ಸರಿ, ಇಷ್ಟೆಲ್ಲ ಡಿಜಿಟಲ್ ಆದ್ಮೇಲೆ ಡೇಟಾ ಸೇಫ್ಟಿ ಮತ್ತೆ ಪ್ರೈವಸಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ? ಹಾಗಾಗಿ ಗಣಿತದಾರರು ಫಾಲೋ ಮಾಡಬೇಕಾದ ರೂಲ್ಸ್ ಏನು ಮತ್ತೆ ಡೇಟಾವನ್ನ ಹೇಗೆ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಗಮನ ಹರಿಸೋಣ. ಇದು ತುಂಬಾನೇ ಮುಖ್ಯವಾದ ನಿಯಮ. ಇದನ್ನ ಗೋಲ್ಡನ್ ರೂಲ್ ಅಂತಾನೆ ಕರಿಬಹುದು. ಗಣಿತದಾರರು ಆಪ್ನಲ್ಲಿ ಡೇಟಾ ಎಂಟರ್ ಮಾಡ್ಮೇಲೆ ಅದನ್ನ ಸಿಂಕ್ ಮಾಡ್ಲೇಬೇಕು. ಸಿಂಕ್ ಮಾಡಿದ್ರೆ ಡೇಟಾ ಸೆಂಟ್ರಲ್ ಸರ್ವರ್ನಲ್ಲಿ ಸೇಫ್ ಆಗಿರುತ್ತೆ. ಒಂದು ವೇಳೆ ಸಿಂಕ್ ಮಾಡದೆ ಆಪ್ ಡಿಲೀಟ್ ಆದ್ರೆ ಹಾಕಿದ ಡೇಟಾ ಎಲ್ಲ ಪೂರ್ತಿಯಾಗಿ ಡಿಲೀಟ್ ಆಗಿ ಹೋಗುತ್ತೆ. ಅದಕ್ಕೆ ಪ್ರತಿ 4-5 ಮನೆಗಳ ನಂತರ ಸಿಂಕ್ ಮಾಡೋದು ಬಹಳನೇ ಅವಶ್ಯಕ. ಡಿವೈಸ್ ಮ್ಯಾನೇಜ್ಮೆಂಟ್ಗೆ ಕೆಲವು ಕ್ಲಿಯರ್ ರೂಲ್ಸ್ ಇವೆ. ಮೊದಲನೇದಾಗಿ ಮಾಡಲೇಬೇಕಾದ್ದು, ಶುರುವಿಂದ ಕೊನೆವರೆಗೂ ಒಂದೇ ಸ್ಮಾರ್ಟ್ಫೋನ್ ಬಳಸಿ, ಪ್ರತಿದಿನ ಡೇಟಾ ಸಿಂಕ್ ಮಾಡಿ ಮತ್ತೆ ನೋಟಿಫಿಕೇಶನ್ ಬಂದಾಗ ಆಪ್ ಅಪ್ಡೇಟ್ ಮಾಡಿ. ಇನ್ನು ಮಾಡಬಾರ್ದು, ಸೂಪರ್ವೈಸರ್ ಪರ್ಮಿಷನ್ ಇಲ್ಲದೆ ಡಿವೈಸ್ ಬದಲಾಯಿಸಬೇಡಿ, ಒಂದೇ ಲಾಗಿನ್ನ ಬೇರೆ ಬೇರೆ ಡಿವೈಸ್ಗಳಲ್ಲಿ ಬಳಸಬೇಡಿ, ಮತ್ತೆ ಸರ್ವರ್ನಿಂದ ಆಪ್ ಅಪ್ಡೇಟ್ ಆಗೋವಾಗ ಸ್ವಲ್ಪ ತಾಳ್ಮೆಯಿಂದಿರಿ. ಗಣತಿ ಅನ್ನೋದು ಬರೀ ಟೆಕ್ನಿಕಲ್ ಕೆಲಸ ಅಲ್ಲ, ಅದಕ್ಕೆ ಒಂದು ಕಾನೂನಿನ ಚೌಕಟ್ಟು ಕೂಡ ಇದೆ. ಗಣತಿದಾರರು ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಒಂದು ರಾಷ್ಟ್ರೀಯ ಕರ್ತವ್ಯವನ್ನ ಮಾಡ್ತಿರ್ತಾರೆ. ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಜನರ ಪರ್ಸನಲ್ ಮಾಹಿತಿ ಪೂರ್ತಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಈ ಮಾಹಿತಿಯನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು ಕಾನೂನಿನ ಪ್ರಕಾರ ತಪ್ಪು, ಒಂದು ಅಪರಾಧ ಕೂಡ ಹೌದು. ಹಾಗಾದ್ರೆ ಒಂದು ಸೆನ್ಸಸ್ ಬ್ಲಾಕ್ನ ಕೆಲಸ ಸಕ್ಸಸ್ಫುಲ್ ಆಗಿ ಮುಗೀತು ಅಂದ್ರೆ ಅದರ ಅರ್ಥ ಏನು? ಮತ್ತೆ ಈ ಪ್ರಾಸೆಸ್ನಲ್ಲಿ ಗಣಿತದಾರರಿಗೆ ಎಲ್ಲಿಂದ ಸಪೋರ್ಟ್ ಸಿಗುತ್ತೆ? ನಮ್ಮ ಈ ವಿವರಣೆಯ ಕೊನೆ ಭಾಗದಲ್ಲಿ ಇದನ್ನ ನೋಡೋಣ. ಈ ಸ್ಲೈಡು ಒಂದು ಸಕ್ಸಸ್ಫುಲ್ ಸೆನ್ಸಸ್ನ ಫಾರ್ಮುಲಾನೇ ತೋರಿಸುತ್ತೆ. ಒಂದು ಪರ್ಫೆಕ್ಟ್ ಆದ ಲೇಔಟ್ ಮ್ಯಾಪ್, ಅದರ ಜೊತೆ ಕರೆಕ್ಟ್ ಆದ ಮನೆ ನಂಬರ್ಗಳು ಮತ್ತೆ ರೆಗ್ಯುಲರ್ ಆಗಿ ಮಾಡಿದ ಡಿಜಿಟಲ್ ಸಿಂಕ್, ಈ ಮೂರೂ ಸೇರಿದ್ರೆ ಒಂದು ಮನೆ ಪಟ್ಟಿ ಬ್ಲಾಕ್ ಯಶಸ್ವಿಯಾಗಿ ಮುಗಿತು ಅಂತ ಅರ್ಥ. ಇದುವೇ ಅಲ್ಟಿಮೇಟ್ ಗೋಲ್. ಗಣಿತದಾರರಿಗೆ ಹೆಲ್ಪ್ ಮಾಡೋಕೆ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಆಪ್ ಹೇಗ್ ಬಳಸೋದು ಅಂತ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ತಕ್ಷಣ ತಮ್ಮ ಸೂಪರ್ವೈಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಆನ್ಲೈನ್ ಗೈಡೆನ್ಸ್, ಆಪ್ ಡೆಮೋ ಮತ್ತು ಬೇರೆ ಮಾಹಿತಿಗಾಗಿ ಸರಳ ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಬಹುದು. ಈ ಎಲ್ಲ ಸಪೋರ್ಟ್ನೊಂದಿಗೆ ಭಾರತದ ಈ ಡಿಜಿಟಲ್ ಗಣತಿ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೆಣ್ಣು ಮಾಯೆಯೆಂಬರು ಹೊನ್ನು